ಈ ಬದಲಾವಣೆ ಎಲ್ಲ ಈ ನಾಗಮ್ಮ ತಾಯಿ ದಯೆಯಿಂದನೇ ಆಗಿರೋದು. ಈ ತಾಯಿ ದಯೆಯಿಂದ ಈ ಮೂರ್ಖನ್ನ ಮನುಷ್ಯನಾಗಿ ಮಾಡಿದ್ದಾರೆ. ಈ ಸೃಷ್ಟಿನ ಸೈನ್ಸ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಸೈನ್ಸನ್ನ ದೇವ್ರ ಸೃಷ್ಟಿ ಅಂತ ಅರ್ಥ ಆಗೋ ಥರ ಮಾಡಿದ್ರು. ನಿಜ ಯಾವುದು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡಿದ್ರು. ಅದಕ್ಕೆ ಭಕ್ತರನ್ನ ಬೈದಿರೋ ನಾನು ಇವಾಗ ಆ ತಾಯಿಗೆ ಭಕ್ತನಾಗಿದ್ದೀನಿ. ನಿನ್ ಭಕ್ತಿನೇ ನಿನ್ನ ಎಲ್ಲಾ ಕಡೆ ರಕ್ಷಣೆ ಮಾಡುತ್ತೆ. ನಿನ್ ನಂಬಿಕೆನೇ ನಿನ್ನ ಕಾಪಾಡತ್ತೆ. ಆ ನಾಗಮ್ಮನ್ಗೆ ಹಾಲು ಅರ್ಪಿಸು ಹೋಗು. ಸರಿ ಮಾಲಾ. ನಾಗಮ್ಮ, ನಾನು ಏನು ಅದೃಷ್ಟವಂತ ನಾಗಮ್ಮ. ನನಗೆ ಈ ಥರ ದರ್ಶನ ಕೊಡು ಅಂತ ಬೇಡಲಿಲ್ಲ ತಾಯಿ, ಆದರೂ ನನಗೋಸ್ಕರ ಬಂದ್ಯಾ ತಾಯಿ. ನನ್ನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇರೋದಕ್ಕೆ ನೀನು ಇಲ್ಲಿಗೆ ಬಂದಿರೋದ ತಾಯಿ. ನನ್ನ ಮೇಲೆ ನಿನಗೆ ದಯೆ ಇರೋದಕ್ಕೆ ಹೀಗೆ ಬಂದಿರೋದ ತಾಯಿ. ಸಾಕಮ್ಮ, ಸಾಕು. ದೇವ್ರೇ ಇಲ್ಲ, ದೇವ್ರ ಮಹಿಮೆನೇ ಇಲ್ಲ ಅಂತ ಹೇಳೋ ಈ ಮೂರ್ಖನಿಗೆ ನಿನ್ ದರ್ಶನ ಕೊಟ್ಟಿದ್ಯಾ. ದೇವ್ರಿದ್ದಾರೆ ಅಂತ ನನಗೆ ತೋರಿಸ್ಕೊಟ್ಟಿದ್ಯಾ ತಾಯಿ. ಧನ್ಯನಾದೆ ತಾಯಿ, ಧನ್ಯನಾದೆ. ಅಮ್ಮ, ಆ ಹಾಲನ್ನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡು ತಾಯಿ. ಅಮ್ಮ ನಾಗಮ್ಮ, ತಾಯಿ ನಾಗಮ್ಮ, ನಿನ್ನ ಆಶೀರ್ವಾದ ಸಿಕ್ಕಿರದೆ ನನ್ನ ಭಾಗ್ಯ. ನಿನ್ನ ಪ್ರಸಾದವಾಗಿ ನನಗೇನೇ ಕೊಟ್ಟರು ನಾನದನ್ನು ಸ್ವೀಕರಿಸೋದಕ್ಕೆ ಸಿದ್ಧನಾಗಿದ್ದೀನಿ. ತಾಯಿ ನಾಗಮ್ಮ, ನನಗೆ ಆಶೀರ್ವಾದ ಮಾಡಿದ್ಯಾ. ಮಾಲಾ, 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 ತಾಯಿ ನಾಗಮ್ಮ ನನಗೆ ಆಶೀರ್ವಾದ ಮಾಡಿದ್ರು. ನೋಡ್ದೆ ನಿನ್ ಭಕ್ತಿನ, ಆ ಭಕ್ತಿಯಲ್ಲಿರೋ ನಾಗಮ್ಮನ್ ಮೇಲಿರೋ ಪ್ರೀತಿನೂ ಎರಡನ್ನೂ ನೋಡ್ದೆ. ನೀನ್ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಆಕೆಯ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ. ಮಾಲಾ, ಮಾಲಾ, ಈ ವಿಷಯನ್ ಪುಣ್ಯಂಗೆ ಹೇಳಿದ್ರೆ ಅವಳಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಡಿ, ಈಗಲೇ ಹೋಗಿ ಹೇಳಬೇಕು. ನಡಿ. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಸರಿ ಮಾಲಾ, ಹಾಗೆ ಆಗ್ಲಿ. ಪರ್ಣಿಕಾ, ಬಾ ಪುಣ್ಯ.
ನೀನ್ ಹೇಳ್ತಿರೋದ್ ನಿಜಾನಾ? ಮಾಲಾ ನಂಗೆ ಹುತ್ತದ ಹತ್ರ ಬರಕ್ ಹೇಳಿದ್ಲಾ? ಅವಳು ಹೇಳಿದ್ದಕ್ಕೇನೆ ಸುಮ್ನೆ ಕರ್ಕೊಂಡ್ ಬರೋದಕ್ಕೆ ನನಗ್ ತಲೆ ಕೆಟ್ಟಿದ್ಯಾ? ನೀನ್ ಬೇಗ ಹೋಗಿ ಪುಣ್ಯಂಗೆ ಹುತ್ತದ ಹತ್ರ ಬರೋದಕ್ಕೆ ಹೇಳು, ಅಭಿಷೇಕ ಮಾಡ್ಬೇಕು ಅಂತ ಹೇಳಿದ್ಲು. ಹುತ್ತದ ಹತ್ರ ಹೋಗೋಳು ನನ್ನ ಹತ್ರ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೀಗ್ ಹೇಳ್ದೆ ಒಬ್ಬೊಬ್ಳೆ ಯಾಕೆ ಹೋಗ್ಬೇಕಾಗಿತ್ತು? ಹೋಗು ಪುಣ್ಯ, ತಡ ಆಗ್ತಿದೆ. ಹುಚ್ಚಿ ಪುಣ್ಯ, ನಿನ್ನ ಕರ್ಕೊಂಡ್ ಬಂದಿರೋದು ಮಾಲಾಗೋಸ್ಕರ ಅಲ್ವೇ? ಆ ಭುಜಂಗನ್ ಕೈಲಿ ನಿನ್ನ ಸಾಯಿಸೋದಕ್ಕೆ. ಮಾಲಾ, 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 ಮಾಲಾ. ಪುಣ್ಯ ನಿಂದ ಬಂಧಿಸಿ ಕರ್ಕೊಂಡೋಗಿ ತಾಳಗರಿಯಲ್ಲಿ ಏನೆಲ್ಲ ಓದಿದ್ಯೋ ಅದನ್ನೆಲ್ಲ ಕಕ್ಕಿಸ್ತೀನಿ. ಓ ನಾಗಮ್ಮ, ಪಾಪ ಪುಣ್ಯನ ಕಾಪಾಡೋದಕ್ಕೆ ಬಂದ್ಯಾ? ಇಲ್ಲ, ನಿನ್ ಪ್ರಾಣ ತೆಗ್ಯಕ್ ಬಂದಿದ್ದೀನಿ. ನನ್ನ ಈ ಪಶುಪತಿನ ಸಾಯಿಸ್ತೀಯಾ? ಸಾಯಿಸು ಸಾಯಿಸು. ನಾಗಮ್ಮ, ನನಗೆ ಶರೀರ ಇಲ್ದೇ ಇರುವಾಗ ಮಾಡಿದ್ಯಾ? ಬಿಡಲ್ಲ, ನಿನ್ ಸುಮ್ನೆ ಬಿಡಲ್ಲ. ನಿನ್ನ ಅಂತ್ಯನ ನೋಡ್ತೀನಿ. ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ. ಮಾಲಾ, ನನ್ಗೆ ಏನಾಯ್ತು? ನಾನು ಯಾಕೆ ಹೀಗೆ ಬಿದ್ದು ಹೋಗಿದ್ದೆ? ಪ್ರಜ್ಞೆ ತಪ್ಪಿ ಬಿದ್ದೆ ಅಷ್ಟೇ. ಅಷ್ಟಕ್ಕೂ ನಾನು ಇಲ್ಲಿಗೆ ಯಾಕೆ ಬಂದಿದ್ದೆ? ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದು. ಬಾ, ಮೊದಲು ಮನೆಗೆ ಹೋಗೋಣ. ಆ ನಾಗಮ್ಮ, ನಾನು ಎಷ್ಟೋ ಕಷ್ಟಪಟ್ಟು ಪಡ್ಕೊಂಡಿರುವಂತ ದೇಹನ ನಾಶ ಮಾಡ್ಬಿಟ್ಲು. ನಾನ್ ಮತ್ತೆ ಆತ್ಮ ಆಗೋ ತರ ಮಾಡ್ಬಿಟ್ಲು. ನಾಗ ನಿಧಿ ಸಂಪಾದನೆ ಮಾಡ್ಕೋಬೇಕು ಅನ್ನೋ ನನ್ನ ಆಸೆನ ನಾಶ ಮಾಡ್ಬಿಟ್ಲು. ಅವಳನ್ ಬಿಡಲ್ಲ, ನಿನ್ನನ್ ಬಿಡಲ್ಲ ನಾಗಮ್ಮ. ಆವೇಶ ಪಟ್ಟು ಪ್ರಯೋಜನ ಇಲ್ಲ ಪಶುಪತಿ. ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ನಾಗಮ್ಮನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಲ್ಲ, ಶರೀರ ಪಡ್ಕೊಳ್ಳೋದು. ಪುಣ್ಯದಿಂದ ನಾಗನಿಧಿ ರಹಸ್ಯನ ತಿಳ್ಕೊಳ್ಳೋದು. ಹಾಗಿದ್ರೆ ನನ್ಗೀಗ್ಲೇ ಒಂದ್ ಶರೀರ ಬೇಕು. ಆದ್ರೆ ಈಗಿಂದೀಗ್ಲೇ ಶರೀರ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ಯಾವ್ದಾದ್ರೂ ಒಂದು ಮಾನವ ಶರೀರಕ್ಕೆ ಪ್ರವೇಶ ಮಾಡ್ತೀನಿ. ಒಂದು ಶರೀರದಲ್ಲಿ ಆತ್ಮ ಇರುವಾಗ ಅವರ ಶರೀರದಲ್ಲಿ ನೀನ್ ಹೇಗ್ ಹೋಗ್ತೀಯ ಪಶುಪತಿ?
ಪರಕಾಯ ಪ್ರವೇಶ. ನನ್ನ ಮೃತ ಶಕ್ತಿಯಿಂದ ನನಗಿಷ್ಟ ಆಗಿರೋ ಶರೀರಕ್ಕೆ ಪರಕಾಯ ಪ್ರವೇಶ ಮಾಡ್ತೀನಿ. ನನ್ನ ಆತ್ಮ ಅವ್ರ ಶರೀರದೊಳಗೆ ಹೋಗಿ ಅವ್ರ ಆತ್ಮನ ಬಂಧಿಸ್ಬಿಡುತ್ತೆ. ನಾನು ಆ ಶರೀರನ ಬಿಟ್ಟು ಹೋದ್ಮೇಲೆ ಅವ್ರ ಆತ್ಮಕ್ಕೆ ಬಿಡುಗಡೆ ಕೊಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ ಪಶುಪತಿ. ಸತ್ತಿರೋ ಶರೀರಕ್ಕೋಸ್ಕರ ಸಮಯ ವ್ಯರ್ಥ ಮಾಡೋದಕ್ಕಿಂತ ಬದುಕಿರೋ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡೋ ನಿನ್ನ ಆಲೋಚನೆ ಚೆನ್ನಾಗಿದೆ. ಹಾಗಾದ್ರೆ ಯಾವ ಶರೀರ ಸೇರ್ಕೋಬೇಕು ಅನ್ಕೊಂಡಿದ್ಯಾ? ಭೂತಕ್ಕೆ ಹಾಗೆ ಸಾಧಿಸ್ಕೋಬೇಕಾದ್ ನಾನು, ಆಸೆನ ತೀರ್ಸ್ಕೋಬೇಕಾದ್ ನಾನು, ಹಾಗೆ ಇಟ್ಕೊಂಡಿರೋ ಶರೀರನೇ ಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಮನುಷ್ಯರು ಬೇಕು. ಆ ಮನುಷ್ಯ ಎಲ್ರೂ ಅಸಹ್ಯ ಪಡೋಂತ ಮನುಷ್ಯ ಆಗ್ಬೇಕು. ಎಲ್ರೂ ಅಸಹ್ಯ ಪಟ್ಕೊಳ್ಳೋ ಮನುಷ್ಯನ? ಹೌದು, ಎಲ್ಲರೂ ಅಸಹ್ಯ ಪಡುವಂತ ಮನುಷ್ಯರ ಒಳಗೋಗಿ ನನ್ನ ಆತ್ಮ ಇದ್ಬಿಟ್ರೆ ಆಮೇಲೆ ನಾನು ಪಶುಪತಿ ತರ ವರ್ತಿಸಿದ್ರು ಕೂಡ ಯಾರೂ ನನ್ನನ್ನು ಗುರ್ತಿಡಿಯಲ್ಲ. ಒಂದು ವೇಳೆ ಗಮನಿಸಿದ್ರು ಅವರೇ ಅಸಹ್ಯ ಪಟ್ಟು ಮತ್ತೆ ದೂರ ಮಾಡ್ತಾರೆ. ಅದೇ ನನ್ನನ್ನು ಕಾಪಾಡುತ್ತೆ. ನಿಜ ಹೇಳಿದ್ಯಾ? ಹಾಗಾದ್ರೆ ಅಂತ ಶರೀರನ ಹುಡುಕು ಪಶುಪತಿ. ಈಗ್ಲೇ ಹುಡುಕ್ತೀನಿ. ಭೂತಕಿ ಅದು ಅಲ್ಲೋಡು ಭೂತಕಿ. ಪರ್ಣಿಕಾ, ಇವಳಿಗೆ ಪುಣ್ಯ ಮೇಲೆ ಹಾಗೆ ಅನಿರುದ್ಧ ಮೇಲೆ ಆಸೆ. ಇವಳ ಮುಖ ನೋಡಿ ಅವಳ ಅಮ್ಮ ಕೂಡ ಅಸಹ್ಯ ಪಡ್ತಿರ್ತಾಳೆ. ಇವಳೇ ನನಗೆ ಸರಿಯಾದ ಶರೀರ ಕೊಡೋಳು. ಸರಿಯಾದ ಶರೀರನ ಹುಡುಕಿದೀಯ ಪಶುಪತಿ. ತಕ್ಷಣ ಅವಳ ಶರೀರದೊಳಗೆ ಹೋಗಿ ನಿನ್ನ ಕೆಲಸ ಶುರು ಮಾಡು. ಈಗ್ಲೇ ಪರ್ಣಿಕಾ ಒಳಗೋಗಿ ಪರಾಕಾಯ ಪ್ರವೇಶ ಮಾಡ್ತೀನಿ. ಪರ್ಣಿಕಾ ಶರೀರದ ಮೂಲಕ ವರ್ಮಾ ಕುಟುಂಬಕ್ಕೆ ಕಾಲಿಡ್ತಾ ಇದ್ದೀನಿ. ನಾಗನಿಧಿ ರಹಸ್ಯನ ತಿಳ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ಹೋಗು. ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ನಿಮ್ಗೂ ನನ್ಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್. ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ, ನಿಮ್ಗೂ ನನ್ಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ, ಟಾಮ್ ಟಾಮ್ ಟಾಮ್. ಹುಚ್ಚಿ ತರ ಹಾಡ್ತಿಲ್ಲಮ್ಮ, ಮದ್ವೆ ಹಾಡ್ ಹಾಡ್ತಿದ್ದೀನಿ. ಯಾರಿಗೆ? ಭಾವಂಗೂ ನನ್ಗೂ ಅಮ್ಮ. ಭಾವನ್ ಜೊತೆ ನಿನ್ ಮದ್ವೆ ಆಗ್ತಿರೋ ಕನಸ್ ಬಿತ್ತಾ? ಅಮ್ಮ ಅಲ್ಲಮ್ಮ, ನಾನ್ ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ, ಸೀರಿಯಸ್ ಆಗಿ ತಗೋ. ಆದಷ್ಟು ಬೇಗ ನನ್ಗೂ ಭಾವಂಗೂ ಮದ್ವೆ. ಪರ್ಣಿ ಪರ್ಣಿ ಪಾಪ. ಪರ್ಣಿಕಾ, ಭಾವನ್ ಜೊತೆ ನಿನ್ ಮದ್ವೆ ಆಗ್ಲಿಲ್ಲ ಅಂತ ಹುಚ್ಚಿ ತರ ಆಡ್ತಿದ್ಯಾ? ಹುಚ್ಚ? ನನಗ್ ಹುಚ್ಚ? ನಿನಗ್ ಹುಚ್ಚು, ನಿಮ್ಮಮ್ಮಂಗ್ ಹುಚ್ಚು, ನಿಮ್ಮ ಅಣ್ಣಂಗ್ ಹುಚ್ಚು, ನಿಮ್ಮೆಲ್ರಿಗೂ ಹುಚ್ಚಮ್ಮ. ನನಗ್ ಹುಚ್ಚ ಹಿಡ್ದಿಲ್ಲಮ್ಮ. ಅದಕ್ಕೆ ಆ ಪುಣ್ಯನ್ ಚಾಪ್ಟರ್ ಕ್ಲೋಸ್ ಮಾಡಿಸಿದೀನಿ. ನನಗೆ ಅಡ್ಡ ಬಂದವಳನ್ನ ತೊಲಗಿಸ್ಬಿಟ್ಟೆ. ಪರ್ಣಿ, ಹೌದು, ಆ ಪುಣ್ಯ ಇನ್ಮೇಲೆ ಈ ಮನೆಗ್ ಬರಲ್ಲ. ಬರಲ್ಲ ಅಮ್ಮ. ಏನೇ ಬರೋದಿಲ್ಲ ಅಂದ್ರೆ? ಅಯ್ಯೋ ಪಾಪಿ, ನಿನ್ ಮದ್ವೆಗೆ ಅಡ್ಡ ಬರ್ತದಳೆ ಅಂತ ನೀನೇ ಸಾಯಿಸ್ಬಿಟ್ಯಾ? ಅಯ್ಯೋ, ಸಾಯಿಸಿಲ್ಲ. ಆ ಪುಣ್ಯ ಇನ್ಮೇಲೆ ಈ ಮನೆಗೆ ಬರಲ್ಲ, ಬರೋದೇ ಇಲ್ಲ. ಎಲ್ಲಾದ್ರೂ ಕೂಡ ಹೋಗಿದ್ಯಾ? ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ. ಏನ್ ಮಾಡ್ತೀಯ? ನಾನೇನು ಮಾಡಿಲ್ಲ, ನಾನ್ ಯಾರನ್ನೂ ಮನ್ಸಿಲ್ಲ. ನನ್ ಮಾತು ಕೇಳೆ.
ಆಹಾ ನನ್ನ ಮದ್ವೆ ಏನೇ ಇದು? ಅಂತೆ. ಓಹೋ ನನ್ನ ಪುಣ್ಯ ಮದ್ವೆ ಎಲ್ಲೇ ಅಂತೆ. ಅಣ್ಣನ್ ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾನೆ. ಅಮ್ಮ ಪರ್ಣಿಕಾ, ಕೇಳೋದ್ ಕೇಳು, ಪುಣ್ಯನ್ ಏನ್ ಮಾಡ್ದೆ? ನಾನ್ ಸಾಯಿಸಿಲ್ಲ. ಆಹಾ ನನ್ನ ಮತ್ತೆ ಮದ್ವೆ ಏನಾಯ್ತು? ಅಂತೆ. ಓಹೋ ನನ್ನ ಮತ್ತೆ ಮದ್ವೆ ಏನೇ ಮಾಡ್ದೆ? ಪರ್ಣಿ, ನಾನು ಅವಳನ್ನ ಬಂದಿಲ್ಲ. ಆಹಾ ನನ್ನ ಮತ್ತೆ ಏನ್ ಮದ್ವೆ ಮಾಡ್ದೆ ಹೇಳೆ? ಅಂತೆ. ನಾನ್ ಏನು ಮಾಡಿಲ್ಲ. ಆಹಾ ನನ್ನ ಪರ್ಣಿಕಾ, ಮದ್ವೆ ಅಂತೆ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡೆ. ನಾನ್ ಏನು ಮಾಡಿಲ್ಲ. ನಾನ್ ಪರ್ಣಿಕಾ, ಏನೂ ಹೇಳೋದ್ ಮಾಡಿಲ್ಲ. ಕೇಳು. ಪರ್ಣಿಕಾ, ಡಾನ್ಸ್ ಆಡ್ದೆ ತಾನೆ? ಇವಾಗ ಹೇಳು, ಪುಣ್ಯನ್ ಏನ್ ಮಾಡ್ದೆ ಅದನ್ ಫಸ್ಟ್ ಹೇಳು. ಏನಾದ್ರೆ ಏನು, ಏನ್ ಮಾಡಿದ್ರೆ ಏನು, ಅವಳಿನ್ ಈ ಮನೆಗ್ ಬರಲ್ಲ ಅಷ್ಟೇ. ಅಯ್ಯೋ ಅಯ್ಯೋ, ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಮ್ಮಣ್ಣ ಆ ಜ್ಯೋತಿಷನ ಭೇಟಿ ಮಾಡ್ಕೊಂಡು ಬಂದ್ರೆ ಏನಾಗುತ್ತೆ ಗೊತ್ತಾ? ಪುಣ್ಯ ಮನೇಲಿಲ್ಲ ಅಂದ್ರೆ ನನ್ನ ಇಬ್ಬರನ್ನು ಸೇರಿಸಿ ತೋರಣ ಕಟ್ಬಿಡ್ತಾನೆ. ನನ್ನ ಮಾತು ಕೇಳಿ ಪುಣ್ಯನ್ ಏನ್ ಮಾಡ್ದೆ ಅಂತ ಹೇಳೆ. ಅಷ್ಟು ಕೋಳು ಜೀವಂತವಾಗಿದ್ದಾಳ ಇಲ್ವಾ? ಇಲ್ಲ, ಗೊತ್ತಿಲ್ಲ. ಬರಲ್ಲ ಬರಲ್ಲ ಅಮ್ಮ, ಬರಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ ಕಣೆ, ನಿನ್ನ ಸಾಯಿಸ್ಬಿಡ್ತೀನಿ ಇವತ್ತು. ಪುಣ್ಯ, ನಿನಗೇನು ಆಗಿಲ್ಲ ಅಲ್ವಾ? ನಾಗಮ್ಮ ಇರೋವಾಗ ಯಾವ ದುಷ್ಟ ಶಕ್ತಿನೂ ನನಗೇನು ಮಾಡಕ್ಕಾಗಲ್ಲ. ಪಾಪ ಪುಣ್ಯ ಬರಲ್ಲ, ಅವಳು ಬರೋದೇ ಇಲ್ಲ ಅಂತ ತುಂಬಾ ಆಸೆ ಪಟ್ಟಿದ್ರು. ಆದ್ರೆ ಇವ್ರ ಆಸೆ ಯಾವತ್ತೂ ನೆರವೇರಲ್ಲ. ಪುಣ್ಯಂಗೆ ನಾಗಮ್ಮನ ಆಶೀರ್ವಾದ ಇರೋದ್ರಿಂದ ಅವಳನ್ನ ನನ್ನಿಂದ, ಅಂದ್ರೆ ಈ ಮನೆಯಿಂದ ಅವಳನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಯಾರೇ ಕರೆದ್ರೂ ನಂಬಿ ಹೋಗ್ಬೇಡ. ಶತ್ರುಗಳು ಯಾವ ರೂಪದಲ್ಲಿ ಬರ್ತಾರೋ ಅಂತ ಗೊತ್ತಾಗಲ್ಲ. ನಂಬಿಸಿ ನಮ್ ಕುತ್ಕೆ ಕುಯ್ತಾರೆ. ಇವಾಗ ನನಗೆ ಗಂಡಾಂತರ ಇಲ್ಲದೆ ಇದ್ರೂ ಮುಂದೆ ಗಂಡಾಂತರ ಎದುರಾಗೋ ಸಾಧ್ಯತೆ ತುಂಬ ಇದೆ. ನಾಗವ್ರತ ದಿನ ಗುರುಗಳು ಪೂಜೆಗೆ ಬಳಸಿದ ಕುಂಕುಮನ ತಗೊಂಡು ಮನೆ ಸುತ್ತಲೂ ರಕ್ಷಣೆಗೋಸ್ಕರ ಚೆಲ್ಲಿ. ಆಗ ಯಾವುದೇ ದುಷ್ಟಶಕ್ತಿ ಮನೆಯೊಳಗೆ ಬರೋದಿಕ್ಕಾಗಲ್ಲ, ಪುಣ್ಯಗೆ ಅಪಾಯನೂ ಆಗಲ್ಲ. ಸರಿ, ಈಗಲೇ ತಗೊಂಬರ್ತೀನಿ. ಆ ಭೂತಕ್ಕೆ ಅವಳನ್ನ ಯಾಕೆ ಕರ್ಕೊಂಡು ಹೋದ್ಲು, ಯಾಕೆ ಸುಮ್ಮನೆ ಬಿಟ್ಲು? ನನಗ್ ಗೊತ್ತಿರೋ ಹಾಗೆ ಅವಳಾಗೆ ಬಿಟ್ಟಿರಲ್ಲ. ಇವಳೇ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಇವಳ ಪೀಡೆ ಯಾವಾಗ ತೊಲಗ್ ಹೋಗುತ್ತೋ, ನನ್ನ ಭಾವನ್ ಜೊತೆ ನನಗ್ ಮದ್ವೆ ಯಾವಾಗ ಆಗುತ್ತೋ. ಇನ್ನು ಮುಂದೆ ನಮ್ಮ ಮನೆಗೆ ಯಾವ ದುಷ್ಟಶಕ್ತಿ ಕೂಡ ಬರೋದಿಲ್ಲ. ಬಾ ಪರ್ಣಿಕಾ. ಮನೆಗೆ ಪ್ರವೇಶ ಮಾಡಬಾರ್ದು ಅಂತ ಮಂತ್ರಾಚಲ ಪ್ರೋಕ್ಷಣೆ ಮಾಡ್ತಿದಾರಾ? ಆ ರಕ್ಷಣಾ ವಲಯನ ದಾಟಿ ಮನೆ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ, ಪುಣ್ಯನ ಬಿಡಕ್ಕೂ ಆಗಲ್ಲ. ಹೇಗೆ ಹೇಗೆ ಆ ಪರ್ಣಿಕ ಶರೀರದೊಳಗೆ ಹೋಗ್ಬಿಟ್ರೆ ಮನೆಯೊಳಗೆ ಹೋಗೋದಿಕ್ಕೆ ಇದೊಂದೇ ಮಾರ್ಗ. ಮನೆಯವರೆಲ್ಲರೂ ಅವಳಿಗೆ ಸಹಾಯ ಮಾಡ್ತಿದ್ದಾರೆ. ನಾಗನಿಧಿ ನಾಗನಿಧಿ ಅಂತಿದ್ದಾರೆ.
ನನ್ ಭಾವನ್ಗೋಸ್ಕರ ಪ್ರಾಣ ಬಿಡ್ತಿರೋ ನನಗೋಸ್ಕರ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ಮಾಡ್ತೀನಿ, ಎಲ್ಲಾರ್ಗೂ ಒಂದ್ ಗತಿ ಕಾಣಿಸ್ತೀನಿ. ಅವಕಾಶ ಕೈ ಜಾರಿ ಹೋಯ್ತು, ಆದ್ರೂ ಬಿಡಲ್ಲ, ಬರ್ತೀನಿ. ನಾಗನಿಧಿ ರಹಸ್ಯನ ಸಾಧಿಸ್ತೀನಿ. ಏನ್ ಮಾಲಾ, ಏನ್ ಹಾಗೆ ನೋಡ್ತಿದ್ಯಾ? ನಿನ್ಗೋಸ್ಕರ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಪುಣ್ಯ. ನೀನ್ ಯೋಚನೆ ಮಾಡಿದ್ ಸಾಕು, ಹೋಗ್ ಮಲ್ಕೋ. ಹೌದು, ಹುಟ್ಟಾಗ್ಲಿಂದಾನು ಒಂಟಿಯಾಗಿ ಬೆಳೆದಿದ್ಯಾ ಅಲ್ವಾ? ಯಾವತ್ತಾದ್ರೂ ನನ್ಗೂ ಜೊತೆಯಾಗಿ ಯಾರಾದ್ರೂ ಇರ್ಬೇಕು ಅಂತ ಅನ್ಸಿದ್ಯಾ? ಜೊತೆನಾ? ನನಗೆ ಯಾರು ಜೊತೆ ಇಲ್ಲ ಅಂತ ಯಾರು ಹೇಳಿದ್ದು? ಯಾರಿದ್ದಾರೆ? ನಿನ್ ನಾಗಮ್ಮನಾ? ಹೌದು, ನನ್ ನಾಗಮ್ಮನೇ ನನ್ ಜೊತೆ ಇರೋದು.